ನಮಸ್ಕಾರ. 2005 ಬಿಎಸ್ವೈ ಫೈಲ್ಸ್ ಓಪನ್ ಮಾಡಿದ್ರ ಎಚ್ಡಿಕೆ. ದಳಪತಿ ಸಾಮ್ರಾಜ್ಯ ಸೇರಲು ಎಚ್ಡಿಕೆ ಮನೆ ಬಾಗಿಲು ತಟ್ಟಿದ್ರ ಬಿಎಸ್ವೈ. ಕುಮಾರಸ್ವಾಮಿ ಟ್ವೀಟ್ ಬಾಂಬ್ಗೆ ಬಿಎಸ್ವೈ ಹೂಡಿದ ಬ್ರಹ್ಮಾಸ್ತ್ರ ಎಂಥದ್ದು. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ್ರ ಕುಮಾರಣ್ಣ. ಬಿಎಸ್ವೈ ವಿರುದ್ಧ ಆರೋಪ, ಬಿಜೆಪಿಯೇ ಎಚ್ಡಿಕೆ ಟಾರ್ಗೆಟ್. ಎಚ್ಡಿಕೆ ನಡೆ ಹಿಂದೆದೆಯ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಇದೇ ಈ ಹೊತ್ತಿನ ಫೋಕಸ್ 18 ಫೈಲ್ ನಂಬರ್ 2005. ನಾನು ಚೈತ್ರ ರಾಜ್. 2005 ಬಿಎಸ್ವೈ ಫೈಲ್ಸ್ ಓಪನ್ ಮಾಡಿದ್ರ ಎಚ್ಡಿಕೆ. ನನ್ನ ಹತ್ರ ನೀವು ಏನು ಟ್ವೀಟ್ ಮಾಡಿದ್ರು ಆಟ ಆಡಕ್ಕಾಗಲ್ಲ. ನಾನು ಅಧಿಕಾರಕ್ಕೋಸ್ಕರವಾಗಿ ಯಾವ ಬಿಜೆಪಿ ನಾಯಕರು ಮನೆ ಮುಂದೆ ಹೋಗಿಲ್ಲ. ದಳಪತಿ ಸಾಮ್ರಾಜ್ಯ ಸೇರಲು ಎಚ್ಡಿಕೆ ಮನೆ ಬಾಗಿಲು ತಟ್ಟಿದ್ರ ಬಿಎಸ್ವೈ. ಸಾಮಾನ್ಯ ಯಡಿಯೂರಪ್ಪನವರು 2005ರಲ್ಲಿ ಬಿಜೆಪಿ ನನಗೆ ತುಂಬಾ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದಾರೆ, ಬಿಜೆಪಿ ಪಕ್ಷ ಬಿಡಬೇಕು ಅಂತ ಇದ್ದೇನೆ, ಒಂದು ಮಂತ್ರಿ ಸ್ಥಾನ ಕೊಡಿ ಅಂತ ಬಂದಂತವರು. ಕುಮಾರಸ್ವಾಮಿ ಟ್ವೀಟ್ ಬಾಂಬ್ಗೆ ಬಿಎಸ್ವೈ ಹೂಡಿದ ಬ್ರಹ್ಮಾಸ್ತ್ರ ಎಂಥದ್ದು. ದೇಶದ ಯಾವುದೇ ಭಾಗದಲ್ಲೂ ಈ ಒಂದು ಹಿಂದೂ ಮತ್ತು ಮುಸಲ್ಮಾನ್ ಸಮಾಜದ ಸಂಘರ್ಷಕ್ಕೆ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಮುಂದಿನ ಚುನಾವಣೆಗೋಸ್ಕರವಾಗಿ. ಎಷ್ಟು ದಿನ ಕಾಂಗ್ರೆಸ್ ವಿರುದ್ಧ ನಿಗಿ ಕೆಂಡ ಕಾರ್ತಿದ್ದ ಕುಮಾರಸ್ವಾಮಿ ಈಗ ಫುಲ್ ಯೂಟರ್ನ್ ಹೊಡೆದಿದ್ದಾರೆ. ಕಳೆದ ಕೆಲ ದಿನಗಳಿಂದ ಎಚ್ಡಿಕೆ ಬಿಜೆಪಿಯನ್ನೇ ಟಾರ್ಗೆಟ್ ಮಾಡಿ ವಾಗ್ಪ್ರಹಾರ ನಡೆಸುತ್ತಿದ್ದಾರೆ. ಸರಣಿ ಟ್ವೀಟಾಸ್ತ್ರ ಹೊಡ್ತಿದ್ದಾರೆ. ಈ ಮೂಲಕ ಬಿಜೆಪಿ ವಿರುದ್ಧ ಎಚ್ಡಿಕೆ ರಣಕಹಳೆ ಮೊಳಗಿಸಿದಂತೆ ಕಾಣ್ತಾ ಇದೆ. ಹಿಜಾಬ್, ಮುಸ್ಲಿಂ ವ್ಯಾಪಾರ ನಿಷೇಧ, ಟಿಪ್ಪು ಪಠ್ಯ ಪುಸ್ತಕಕ್ಕೆ ಕೋಕ್ ವಿಚಾರ, ಹಲಾಲ್ ವಿವಾದಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ವಿರುದ್ಧ ಮುಗಿಬಿದ್ದ ಕುಮಾರಸ್ವಾಮಿ ಈಗ ಏಕ್ದಂ ಬಿಎಸ್ವೈ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ ಕುಮಾರಣ್ಣ. ಅದು ಅಂತಿಂತ ಬಾಂಬ್ ಅಲ್ಲ. ದಳಪತಿ ಸಿಡಿಸಿದ ಆ ಒಂದು ಬಾಂಬ್ ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟಗಿನ ಸಂಚಲನ ಮೂಡಿಸಿದೆ. ಕೇಸರಿ ಪಾಳ್ಯದಲ್ಲಂತೂ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಕಮಲಕಲಿ ಯಡಿಯೂರಪ್ಪ ಕಣ್ಣನ್ನ ಕೆಂಪಾಗಿಸಿದೆ. ತೆನೆ ಪಾಳ್ಯದ ಅಧಿಪತಿಯ ಆ ಒಂದು ಮಾತು. ಕುಮಾರಸ್ವಾಮಿ ಸಿಡಿಸಿರೋ ಆ ಬಾಂಬೆ ಫೈಲ್ ನಂಬರ್ 2005. ಸರ್ಕಾರ ಉಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮುಂದುವರಿಲಿ ಅನ್ನೋ ಉತ್ತರವನ್ನು ಕೊಡ್ತಿದ್ದಾರೆ. ಸರ್ಕಾರ ಹೋಗ್ಬಿಡುತ್ತೆ, ಯಡಿಯೂರಪ್ಪ ರಾಜೀನಾಮೆ ಕೊಡ್ತಾರೆ. ಅದಕ್ಕಾಗಿ ನಾನು ಅವ್ರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕುಮಾರಸ್ವಾಮಿ ಹೇಳಿರೋದು ತಪ್ಪು. ಬಿಎಸ್ವೈ ಅವರ 2005ರ ಆ ಒಂದು ಫೈಲ್ ನ ಓಪನ್ ಮಾಡಿದ್ರ ಎಚ್ಡಿಕೆ. ದಳಪತಿ ಸಾಮ್ರಾಜ್ಯ ಸೇರಲು ಎಚ್ಡಿಕೆ ಮನೆ ಬಾಗಿಲು ತಟ್ಟಿದ್ರ ಬಿಎಸ್ವೈ. ಕುಮಾರಸ್ವಾಮಿ ಟ್ವೀಟ್ ಬಾಂಬ್ಗೆ ಬಿಎಸ್ವೈ ಹೂಡಿದ ಆ ಒಂದು ಬ್ರಹ್ಮಾಸ್ತ್ರ ಯಾವುದು? ಇಷ್ಟು ದಿನ ಎಚ್ಡಿಕೆ ನಿಶಾನೆಯಲ್ಲೇ ಕಾಂಗ್ರೆಸ್ ಇತ್ತು. ಆದ್ರೆ ಈಗ ಸಡನ್ ಆಗಿ ಕುಮಾರಣ್ಣನ ರಡಾರ್ಗೆ ಟಾರ್ಗೆಟ್ ಆಗಿದೆ ಬಿಜೆಪಿ. ಹಲಾಲ್ ವಿಚಾರವಾಗಿ ಬಿಜೆಪಿ ವಿರುದ್ಧ ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಕೇಸರಿ ಪಾಳ್ಯದ ವಿರುದ್ಧ ಮನಬಂದಂತೆ ಹರಿಹಾಯ್ದಿದ್ದಾರೆ. ಅಧಿಕಾರಕ್ಕಾಗಿ ಏನನ್ನೂ ಮಾಡಲು ಹೇಸದ ಕಿಡಿಗೇಡಿಗಳಿಗೆ ಧರ್ಮ ವಿನಾಶಕ್ಕೆ ಕಂಕಣ ತೊಟ್ಟ ಕಿರಾತಕರಿಗೆ ಪಾಠ ಕಲಿಸುವ ಧೈರ್ಯ ಮಾಡೋಣ. ಕುರ್ಚಿ ಹಿಡಿಯಲು ಮನಸ್ಸುಗಳನ್ನ ಮುರಿತಿದ್ದಾರೆ. ಹಿಂದುತ್ವದ ವಿನಾಶ ಮಾಡ್ತಿರುವ ನಕಲಿಗಳ ಮಾತನ್ನ ನಂಬೇಡಿ. ಹೀಗೆ ಟ್ವೀಟ್ಗಳ ಸುರಿಮಳೆಯನ್ನೇ ಗೈದಿದ್ದಾರೆ ದಳಪತಿ. ಈ ಟ್ವೀಟ್ ವಾರ್ಗಳನ್ನು ಇನ್ ಡೀಟೇಲ್ ಆಗಿ ನೋಡೋಣ. ಆದ್ರೆ ಈಗ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ, ಈ ಟ್ವೀಟ್ ಸಮರ ಬಿಜೆಪಿ ವಿರುದ್ಧದ ರಣಕಹಳೆ ನಡುವೆಯೇ ಬಿಎಸ್ವೈರನ್ನ ಗುರಿಯಾಗಿಸಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಕುಮಾರಣ್ಣ. ಏನಿದು ಎಚ್ಡಿಕೆ ಸಿಡಿಸಿರೋ ಡೈನಮೈಟ್? 2005ರ ಬಿಎಸ್ವೈ ಫೈಲ್ ಹಿಂದಿರೋ ಸೀಕ್ರೆಟ್ ಏನು? 17 ವರ್ಷದ ಹಿಂದಿನ ವಿಚಾರವನ್ನ ಈಗ ಕೆದಕಿದ್ಯಾಕೆ ಕುಮಾರಸ್ವಾಮಿ? ಇವೆಲ್ಲವನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮಂತ್ರಿಗಿರಿಗಾಗಿ ಎಚ್ಡಿಕೆ ಮನೆ ಬಾಗಿಲು ತಟ್ಟಿದ್ರ ಬಿಎಸ್ವೈ. 2005ರ ಘಟನೆಯನ್ನ ನೆನಪು ಮಾಡಿದ್ದೇಕೆ ದಳಪತಿ? ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ಎಚ್ಡಿಕೆ ಹೇಳಿಕೆ. ಬಿಎಸ್ವೈ ರಾಜ್ಯದಲ್ಲಿ ಕಮಲ ಪಕ್ಷವನ್ನ ಕಟ್ಟಿ ಬೆಳೆಸಿದ ಕಮಲಾಧಿಪತಿ. ದಕ್ಷಿಣ ಭಾರತದಲ್ಲಿ ಸುಭದ್ರ ಕಮಲಕೋಟೆ ನಿರ್ಮಿಸಿದ ಕಮಲಕಲಿ. ಒಂದಲ್ಲ ಎರಡಲ್ಲ 4 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದ ರಾಜಾಹುಲಿ. ರಾಜ್ಯ ಬಿಜೆಪಿಯ ಭೀಷ್ಮ ಅಂತಾನೆ ಇವ್ರನ್ನ ಕರೀತಾರೆ. ಬಿಎಸ್ವೈ ಒಮ್ಮೆ ಶಪಥ ತೊಟ್ಟಿದ್ರೆ ಅದನ್ನ ಈಡೇರಿಸುವವರೆಗೂ ಸುಮ್ಮನೆ ಕುಳಿತುಕೊಳ್ಳಲ್ಲ.
ಇಂಥ ಜಗಜ್ಜಟ್ಟಿ ಮಲ್ಲ ಬಿಎಸ್ವೈ ಒಂದಾನೊಂದು ಕಾಲದಲ್ಲಿ ಅಧಿಕಾರಕ್ಕಾಗಿ ಕುಮಾರಸ್ವಾಮಿ ಮನೆ ಬಾಗಿಲು ತಟ್ಟಿದ್ರ ಹೀಗಂತ ನಾವು ಹೇಳ್ತಾ ಇಲ್ಲ ವೀಕ್ಷಕರೇ. ಮಾಜಿ ಸಿಎಂ ಕುಮಾರಸ್ವಾಮಿ ಈ ರೀತಿ ಹೊಸ ಬಾಂಬ್ ಒಂದನ್ನ ಸೇರಿಸಿದ್ದಾರೆ. ಯಡಿಯೂರಪ್ಪ ಮಂತ್ರಿ ಸ್ಥಾನಕ್ಕಾಗಿ ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಅಂತ ಹೇಳಿಕೆ ನೀಡಿದ್ದಾರೆ. ನ್ಯೂಸ್ 18ನೊಂದಿಗೆ ಮಾತನಾಡಿದ ಎಚ್ಡಿಕೆ ಈ ರೀತಿಯ ಸೆನ್ಸೇಷನಲ್ ಕ್ರಿಯೇಟ್ ಮಾಡುವ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ನಾಯಕರುಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನೀವು ಬೇರೆ ಪಕ್ಷಗಳ ಜೊತೆ ನಿಮ್ ಟ್ವೀಟ್ ನ ಆಟ ಆಡಿ. ನನ್ನ ಹತ್ರ ನೀವ್ ಏನ್ ಟ್ವೀಟ್ ಮಾಡಿದ್ರು ಆಟ ಆಡಕ್ಕಾಗಲ್ಲ. ನಾನು ಅಧಿಕಾರಕ್ಕೋಸ್ಕರವಾಗಿ ಯಾವ ಬಿಜೆಪಿ ನಾಯಕರು ಮನೆ ಮುಂದೆ ಹೋಗಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು 2005ರಲ್ಲಿ ಬಿಜೆಪಿ ನನಗೆ ತುಂಬಾ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಬಿಜೆಪಿ ಪಕ್ಷ ಬಿಡಬೇಕು ಅಂತ ಇದ್ದೇನೆ, ಒಂದು ಮಂತ್ರಿ ಸ್ಥಾನ ಕೊಡಿ ಅಂತ ಬಂದಂತವ್ರು. ಯಡಿಯೂರಪ್ಪನವ್ರಿಗೆ ಹೇಳಿ ಕುಮಾರಸ್ವಾಮಿ ಮನೆಗೆ ನಾನ್ ಬಂದು ಅವ್ರು ಬಂದ್ರು ಅಂತ ಹೇಳಿ. ನಂತರ ಸರ್ಕಾರ ಮಾಡ್ಲಿಕ್ಕೆ ನಾನ್ ಅರ್ಜಿ ಹಾಕಿದ್ನು, ಅವ್ರು ಬಂದ್ರು ಅನ್ನೋದನ್ನ ಅವ್ರನ್ನೇ ಕೇಳಿ. ಸನ್ಮಾನ್ಯ ಯಡಿಯೂರಪ್ಪನವರು ಬಿಜೆಪಿ ನನ್ನನ್ನ ಕೆಟ್ಟದಾಗಿ ನಡೆಸ್ಕೊಳ್ತಿದ್ದಾರೆ, ನನಗೊಂದು ಮಂತ್ರಿ ಸ್ಥಾನ ಕೊಡಿ ಅಂತ 2005ರಲ್ಲಿ ಬಂದಿದ್ರು. ಕುಮಾರಸ್ವಾಮಿಯ ಇದೇ ಹೇಳಿಕೆ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡ ಸುನಾಮಿಯನ್ನೇ ಎಬ್ಬಿಸಿದೆ. ಹಲಾಲ್ ಟ್ವೀಟ್ ಸಮರದ ಬಗ್ಗೆ ಮಾತನಾಡ್ತಾ ಒಮ್ಮಿಂದೊಮ್ಮೆಲೆ ನಾನು ಯಾರ ಮನೆ ಬಾಗಿಲಿಗೂ ಅಧಿಕಾರ ಕೇಳ್ಕೊಂಡು ಹೋಗಿಲ್ಲ, ಬಿಎಸ್ವೈ ಅವರೇ ನಮ್ಮ ಮನೆಗೆ ಅಧಿಕಾರ ಕೇಳ್ಕೊಂಡು ಬಂದಿದ್ರು ಅಂತ ವೆರಿ ಸೆನ್ಸೇಷನಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಚ್ಡಿಕೆ ಯಾವಾಗ ಈ ಹೇಳಿಕೆ ನೀಡಿದ್ರೋ ರಾಜಕೀಯ ಪಡಸಾಲೆಯಲ್ಲಿ ಹಲವು ಪ್ರಶ್ನೆಗಳು ಉದ್ಭವವಾಗಿವೆ. ಮಾಜಿ ಸಿಎಂ ಯಡಿಯೂರಪ್ಪ ಕೇವಲ ಒಂದು ಮಂತ್ರಿಗಿರಿಗಾಗಿ ದಳಪತಿ ಮನೆ ಬಾಗಿಲಿಗೆ ಹೋಗಿದ್ರ? ಆ ಮಟ್ಟಿಗಿನ ಅನಿವಾರ್ಯತೆ ರಾಜಾಹುಲಿಗೆ ಎದುರಾಗಿತ್ತ? 2005ರಲ್ಲಿ ಬಿಎಸ್ವೈ ಅವರನ್ನ ಪಕ್ಷ ಕೆಟ್ಟದಾಗಿ ನಡೆಸಿಕೊಂಡಿತ್ತ? ಹೀಗೆ ಇನ್ನೂ $1 ಮಿಲಿಯನ್ ಪ್ರಶ್ನೆಗಳು ಹುಟ್ಟುಕೊಂಡಿವೆ. ದೇಶದ ಯಾವುದೇ ಭಾಗದಲ್ಲೂ ಈ ಒಂದು ಹಿಂದೂ ಮತ್ತು ಮುಸಲ್ಮಾನ್ ಸಮಾಜದ ಸಂಘರ್ಷಕ್ಕೆ ವಾತಾವರಣವನ್ನೇನು ಸೃಷ್ಟಿ ಮಾಡ್ತಾ ಇದ್ದಾರೆ ಮುಂದಿನ ಚುನಾವಣೆಗೋಸ್ಕರವಾಗಿ. 2005ರ ಟೈಮ್ನಲ್ಲಿ ಕಾಂಗ್ರೆಸ್ ಜೆಡಿಎಸ್ ನೇತೃತ್ವದ ದೋಸ್ತಿ ಸರ್ಕಾರವಿತ್ತು. ಕಾಂಗ್ರೆಸ್ನ ಧರ್ಮ್ ಸಿಂಗ್ ಸಿಎಂ ಆಗಿದ್ರೆ ಆಗ ಜೆಡಿಎಸ್ನಲ್ಲಿದ್ದ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು. ಈ ಟೈಮ್ನಲ್ಲಿ ಕುಮಾರಸ್ವಾಮಿಗೆ ದೋಸ್ತಿ ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯ ಕಾರಣ ಕಾಂಗ್ರೆಸ್ ದೋಸ್ತಿಗೆ ಗುಡ್ ಬೈ ಹೇಳಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ರು. ಬಿಎಸ್ವೈ ಜೊತೆಗೆ 2020 ಸರ್ಕಾರ ರಚಿಸಿದ್ರು. ಬಿಜೆಪಿ ಜೆಡಿಎಸ್ ದೋಸ್ತಿ ಸರ್ಕಾರದ ಟೈಮಲ್ಲಿ ಕುಮಾರಸ್ವಾಮಿ ತಮ್ಮ 20 ತಿಂಗಳ ಅಧಿಕಾರಾವಧಿ ಮುಗಿದ ನಂತರ ಬಿಎಸ್ವೈ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡದೇ ಇದ್ದದ್ದು, ಇದರಿಂದ ದೋಸ್ತಿ ಸರ್ಕಾರ ಪತನವಾಯಿತು. ನಂತರ 2008ರಲ್ಲಿ ಮತ್ತೆ ಬಿಜೆಪಿ ಚುನಾವಣೆಗೆ ಹೋದಾಗ ಸ್ಪಷ್ಟ ಬಹುಮತದಿಂದ ಜಯಬೇರಿ ಬಾರಿಸಿದ್ದು ಎಲ್ಲವೂ ಈಗ ಇತಿಹಾಸ. ಬಿಜೆಪಿ ವಿರುದ್ಧ ಟ್ವೀಟ್ ಪ್ರಹಾರ ಮಾಡ್ತಾನೆ ಬಿಎಸ್ವೈ ಹಳೆ ಇತಿಹಾಸವನ್ನೇ ಕೆದಕಿದ್ದಾರೆ ಕುಮಾರಸ್ವಾಮಿ. ಕುಮಾರಸ್ವಾಮಿ ಜೊತೆಗೆ ಜೆಡಿಎಸ್ ಪಕ್ಷ ಕೂಡ ಸಾಲದು ಎನ್ನುವಂತೆ ಬಿಜೆಪಿ ವಿರುದ್ಧ ಕಿಡಿಕಾರಿದೆ. ಬಿಎಸ್ವೈ ಅವರನ್ನು ಗುರಿಯಾಗಿಸಿ ಪ್ರಹಾರ ಮಾಡಿದೆ. ಕುರ್ಚಿಗಾಗಿ ಎಚ್ಡಿ ಕುಮಾರಸ್ವಾಮಿ ಯಾವ ಮುಖಂಡರ ಮನೆ ಬಾಗಿಲಿಗೂ ಬರಲಿಲ್ಲ, ಅಧಿಕಾರಕ್ಕಾಗಿ ಅವರ ಮನೆ ಬಾಗಿಲಿಗೆ ಎಲ್ಲರೂ ಬಂದ್ರು ಅಂತ ತೆನೆಪಾಳಿಯ ಆರೋಪಿಸಿದೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಜೆಡಿಎಸ್ ಯಡಿಯೂರಪ್ಪನವರೇ ಬಿಜೆಪಿ ಬಿಡಲು ರೆಡಿಯಾಗಿದ್ರು. ಮಂತ್ರಿಯಾದ್ರೆ ಸಾಕಪ್ಪ ಅಂತ ಕುಮಾರಣ್ಣನ ಮನೆ ಬಾಗಿಲ ಕದ ತಟ್ಟಿದ್ರು. ಆದ್ರೆ ತಾಯಿ ಅಂತ ಪಕ್ಷ ಬಿಡಬೇಡಿ ಅಂತ ಎಚ್ಡಿಕೆ ಸಲಹೆ ನೀಡಿದ್ರು. ಅವರಿಗೆ ಪಕ್ಷ ಬಿಡಿ ಅಂದಿದ್ದಿದ್ರೆ ಅವತ್ತೇ ಕರ್ನಾಟಕದಲ್ಲಿ ಬಿಜೆಪಿ ಸಮಾಧಿ ಆಗ್ತಿತ್ತು. ಬಿಜೆಪಿಯನ್ನ ಉಳಿಸಿದವರೇ ಕುಮಾರಸ್ವಾಮಿ. 9 ದಿನ ಸಿಎಂ ಆಗಿದ್ದ ಯಡಿಯೂರಪ್ಪ ಬೆಂಬಲ ಕೊಟ್ಟಿದ್ದು ಇದೇ ಕುಮಾರಸ್ವಾಮಿಗೆ. ಆಗ ನಿಮ್ಮ ಹೈಕಮಾಂಡ್ ಅಗ್ರಿಮೆಂಟ್ ಹೈಡ್ರಾಮಾ ಆಡಿ ಯಡಿಯೂರಪ್ಪ ಬೆನ್ನಿಗೆ ತಿವಿದಿದ್ದು ಗೊತ್ತಿಲ್ವಾ? ಕೊನೆಗೆ ಅಗ್ರಿಮೆಂಟ್ ಅನ್ನೇ ಹೈಜಾಕ್ ಮಾಡಿ ವಚನ ಭ್ರಷ್ಟರಾಗಿದ್ದು ನೀವು. ಅದನ್ನ ಕುಮಾರಸ್ವಾಮಿ ತಲೆಗೆ ಕಟ್ಟಿದ್ದೀರಿ. ಸತ್ಯ ಮರೆತ್ರೆ ಹೇಗೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕಳೆದ ಕೆಲ ದಿನಗಳಿಂದ ಕುಮಾರಸ್ವಾಮಿ ಬಿಜೆಪಿ ಪಕ್ಷವನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸುತ್ತಿದ್ದಾರೆ.
ಸಿಎಂ ಇಬ್ರಾಹಿಂ ಜೆಡಿಎಸ್ ಪಕ್ಷ ಸೇರ್ಪಡೆಯಾದ ಟೈಮ್ನಲ್ಲೂ ಎಚ್ಡಿಕೆ ಬಿಜೆಪಿ ವಿರುದ್ಧ ವಾಕ್ಪ್ರಹಾರ ನಡೆಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಹಿಂದೂ ಮುಸ್ಲಿಂ ಧರ್ಮವನ್ನ ಒಡೆಯುವ ಕೆಲಸ ಮಾಡ್ತಿದೆ. ಮುಂದಿನ ಚುನಾವಣೆಗಾಗಿ ಬಿಜೆಪಿ ಪಕ್ಷ ಹಿಂದೂ ಮುಸ್ಲಿಂ ಸಂಘರ್ಷವನ್ನ ಬಿತ್ತುತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ, ದೇಶದ ಯಾವುದೇ ಭಾಗದಲ್ಲೂ ಈ ಒಂದು ಹಿಂದೂ ಮತ್ತು ಮುಸಲ್ಮಾನ್ ಸಮಾಜದ ಸಂಘರ್ಷಕ್ಕೆ ವಾತಾವರಣವನ್ನೇನು ಸೃಷ್ಟಿ ಮಾಡ್ತಾ ಇದ್ದಾರೆ ಮುಂದಿನ ಚುನಾವಣೆಗೋಸ್ಕರವಾಗಿ ಬಿಜೆಪಿಯ ಪಕ್ಷ. ಅವರು ಇವತ್ತು ಸೇರ್ಪಡೆ ಆಗ್ತಿರತಕ್ಕಂಥ ಒಂದು ಕಾಕತಾಳೀಯ ಘಟನೆ ಅಂತ ಏನು ಹೇಳ್ತಾ ಇದ್ದಾನೆ. ಬೇರೆ ಯಾವ ರಾಜ್ಯಗಳಲ್ಲೂ ಧರ್ಮದ ವಿಚಾರಗಳು ಚರ್ಚೆ ಆಗ್ತಿಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ಈ ವಿಚಾರ ಭುಗಿಲೆದ್ದಿದೆ. ಇವತ್ತು ನಾಡಿನ ಜನತೆಯ ನಡುವೆ ಸಾಮರಸ್ಯ ಕದಡುವ ಕೆಲಸ ನಡೀತಿದೆ ಅಂತ ಬಿಜೆಪಿ ವಿರುದ್ಧ ಮುಗಿಬಿದ್ರು. ಇವತ್ತು ನಾಡಿನಲ್ಲಿ ಸಾಮರಸ್ಯವನ್ನು ಕದಕ್ತಕ್ಕಂಥ ಭಾವೈಕ್ಯತೆಗೆ ಕುಂದುಂಟು ಮಾಡ್ತಕ್ಕಂಥ ಘಟನೆಗಳಿಗೆ ಪ್ರೇರೇಪಣೆ ಏನಾಗಿದ್ದಾರೆ. ಹಿಜಾಬ್ ಆಯಿತು, ಜಾತ್ರಾ ಮಹೋತ್ಸವಗಳಲ್ಲಿ ನಮ್ಮ ಶಾಪ್ಗಳನ್ನು ಕಟ್ಟಲಿಕ್ಕೆ ಅವಕಾಶ ಕೊಡಬೇಡಿ, ವ್ಯಾಪಾರ ಮಾಡಲಿಕ್ಕೆ ಅಂತ ಆಯಿತು. ಈಗ ಇದ್ಯಾವುದು ಹಲಾಲ್ ಅಂತ ಪ್ರಾರಂಭ ಮಾಡಿದ್ದಾರೆ. ದೇಶದಲ್ಲಿ ಎಲ್ಲೂ ಯಾತಕ್ಕೆ ಆಗ್ತಾ ಇಲ್ಲ, ಇಡೀ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ಇಲ್ಲ. ಓನ್ಲಿ ಕರ್ನಾಟಕದಲ್ಲಿ ಚರ್ಚೆ ಮಾಡ್ಕೊಂಡು ಯಾಕೆ ಕೊಟ್ಟಿದ್ದಾರೆ. ಈ ಸರ್ಕಾರ ಕಳೆದ 2.5-3 ವರ್ಷದಲ್ಲಿ ಯಾವುದೇ ರೀತಿಯ ಜನಗಳ ಭಾವನೆಗಳಿಗೆ ಸ್ಪಂದಿಸಿ ಕೆಲಸ ಮಾಡದೆ, ಅಭಿವೃದ್ಧಿ ಪೂರ್ವಕವಾದಂಥ ಕೆಲಸಗಳನ್ನು ಮಾಡದೆ, ವಿಷಯಗಳು ಯಾವುದೋ ಇವರು ಜನತೆ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲದೆ, ಈಗ ಯಾವುದೋ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಅಂತಕ್ಕಂಥ ಹೆಸರಿನಲ್ಲಿ 4 ಜನ 5 ಜನ ಹುಡುಗರನ್ನ ಒಂದೊಂದು ತಾಲೂಕು ಕೇಂದ್ರಗಳಲ್ಲಿ ಕಳಿಸಿ ಏನೋ ಒಂದು ಬೇರೆ ರೀತಿಯಲ್ಲಿ ನಮ್ಮ ಸಮಾಜವನ್ನು ಒಡೆಯತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಪ್ರತಿ ಮಾತಿನಲ್ಲೂ ಬಿಜೆಪಿ ಸಂಘ ಪರಿವಾರವನ್ನೇ ಟಾರ್ಗೆಟ್ ಮಾಡಿದಂತಿತ್ತು. ಬಿಜೆಪಿ ವಿರುದ್ಧದ ವಾಕ್ಪ್ರಹಾರದ ಜೊತೆಗೆ 2023ರ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಯಾವ ರೀತಿ ಸಜ್ಜಾಗಿದೆ, ನಮ್ಮ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಗಳಿಸುತ್ತೆ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ರು. ನಮ್ಮ ರಾಜ್ಯದಲ್ಲಿ ಹೊಸ ರಾಜಕೀಯ ಪರ್ವ ಶುರುವಾಗುತ್ತೆ ಅಂತ ಹೇಳಿದ್ರು. ಇವತ್ತಿನಿಂದ ನಮ್ಮ ರಾಜ್ಯದಲ್ಲಿ ಒಂದು ಹೊಸ ರಾಜಕೀಯದ ಪರ್ವ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಸಂಶಯ ಇಟ್ಕೋಬೇಡಿ, ಕರ್ನಾಟಕದಲ್ಲಿ ಸ್ವತಂತ್ರವಾದ ಒಂದು ಕನ್ನಡಿಗರೇ ಕಾಳ್ತಕ್ಕಂಥ ಕನ್ನಡಿಗರ ಆದೇಶದ ಮೇಲೆ ಸರ್ಕಾರದ ಆದೇಶಗಳಾಗ್ತಕ್ಕಂಥ ಸರ್ಕಾರವನ್ನು ಸಂಪೂರ್ಣ ಬಹುಮತದ ಸ್ವತಂತ್ರ ಸರ್ಕಾರ ತರತಕ್ಕಂಥದ್ರಲ್ಲಿ ನನಗೆ ಯಾವುದೇ ಸಂಶಯ ಇಲ್ಲ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಕುಮಾರಸ್ವಾಮಿ ಅವರ ಈ ಹೇಳಿಕೆಯನ್ನ 2023ರಲ್ಲಿ ರಾಜ್ಯದಲ್ಲಿ ಸ್ವತಂತ್ರವಾದ ಸ್ಪಷ್ಟ ಬಹುಮತವುಳ್ಳ ನಮ್ಮದೇ ಸರ್ಕಾರ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಿದ್ದಾರೆ. ಎಚ್ಡಿಕೆ ಅವರ ಈ ಮಾತಿನಲ್ಲಿ ಒಂದು ಅಂಶ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಚ್ಡಿಕೆಯ ಮೇನ್ ಟಾರ್ಗೆಟ್ ಈಗ 2023ರ ವಿಧಾನಸಭಾ ಚುನಾವಣೆ. ಈ ಹಿಂದೆಯೂ ಕೂಡ ಬೈ ಎಲೆಕ್ಷನ್ ಟೈಮ್ನಲ್ಲಿ ಹಲವು ಬಾರಿ ಕುಮಾರಣ್ಣ ನಮ್ಮ ಟಾರ್ಗೆಟ್ ಏನಿದ್ರು 2023ರ ವಿಧಾನಸಭಾ ಚುನಾವಣೆ ಅಂತ ಒತ್ತಿ ಹೇಳ್ತಾ ಬಂದಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಯಲ್ಲೇ ಗೊತ್ತಾಗುತ್ತೆ ಈ ಬಾರಿಯ ಚುನಾವಣೆಯನ್ನ ತೆನೆಪಾಳಿಯ ಯಾವ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂತ. ಈಗ ಬಿಜೆಪಿ ವಿರುದ್ಧ ಈ ರೀತಿ ಸರಣಿ ಟ್ವೀಟ್ ವಾಕ್ಪ್ರಹಾರ ನಡೆಸ್ತಿರೋದು ಕೂಡ ಚುನಾವಣಾ ರಣತಂತ್ರದ ಒಂದು ಭಾಗ ಅಂತಾನೆ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಬಿಜೆಪಿಯನ್ನೇ ಟಾರ್ಗೆಟ್ ಮಾಡಿ ದಳಪತಿ ಎಚ್ಡಿಕೆ ವಾಗ್ದಾಳಿ ಮಾಡ್ತಿರೋದ್ರ ಹಿಂದೆ ವೋಟ್ ಬ್ಯಾಂಕ್ ರಾಜಕಾರಣ ಇದೆ ಅನ್ನೋ ಮಾತಿದೆ. ಹಿಜಾಬ್ ವಿಚಾರ ಆಗಿರಬಹುದು, ಹಲಾಲ್ ವಿಚಾರ, ದೇವಸ್ಥಾನಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧದ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಡಿಕೆಶಿಯಿಂದ ಹಿಡಿದು ಪ್ರಮುಖ ನಾಯಕರು ಈ ಯಾವ ವಿಚಾರವಾಗಿಯೂ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ತಾ ಇಲ್ಲ, ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಿಲ್ಲ, ಫುಲ್ ಗೊಂದಲದಲ್ಲಿ ಇದ್ದಂತೆ ಕಾಣ್ತಿದ್ದಾರೆ. ಹಿರಿಯ ನಾಯಕರೆಲ್ಲ ಗಪ್ ಚುಪ್ ಆಗಿದ್ದಾರೆ. ಇದೇ ಅವಕಾಶವನ್ನ ಕುಮಾರಸ್ವಾಮಿ ಟ್ರಂಪ್ ಕಾರ್ಡ್ ರೀತಿ ಬಳಸ್ಕೊಳ್ತಿದ್ದಾರೆ ಅನ್ನೋ ಮಾತಿದೆ. ಈಗ ಸಿಕ್ಕಿರೋ ಅವಕಾಶವನ್ನ ಫುಲ್ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ ತೆನೆಪಾಳಿಯದ ಅಧಿಪತಿ. ಹಿಜಾಬ್ ಪರ, ಹಲಾಲ್ ಕಟ್ ಪರ ಬ್ಯಾಟ್ ಮಾಡೋ ಮೂಲಕ ಅಲ್ಪಸಂಖ್ಯಾತರ ಮತಗಳನ್ನ ಸೆಳೆಯೋದು ಕುಮಾರಸ್ವಾಮಿ ಸ್ಟ್ರಾಟಜಿಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳಲಾಗ್ತಿದೆ. ಕಾಂಗ್ರೆಸ್ ವಿರೋಧ ಪಕ್ಷವಾಗಿದ್ರೂ ಯಾವ ವಿಚಾರಗಳ ವಿರೋಧವೂ ದನಿ ಎತ್ತುತ್ತಿಲ್ಲ. ತಾನು ಅಲ್ಪಸಂಖ್ಯಾತರ ಪರ ನಿಂತಿದ್ದೀನಿ, ಅವರ ಪರ ಧ್ವನಿ ಎತ್ತುತ್ತಿದ್ದೀನಿ, ಅವರ ಪ್ರತಿನಿಧಿಯಾಗಿ ಮಾತನಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿದೆ ಎಚ್ಡಿಕೆ ಅವರ ಸ್ಟ್ಯಾಂಡ್ ಎಂಬ ಮಾತಿದೆ.
ಯಾವ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಿತ್ತೋ ಈಗ ಅದೇ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರ ನಿಂತಿಲ್ಲ. ಅವರದ್ದು ಬರೀ ಓಲೈಕೆ ರಾಜಕಾರಣ ಅನ್ನೋ ರೀತಿ ಕುಮಾರಸ್ವಾಮಿ ಬಿಂಬಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಮೂಲಕ ಅಲ್ಪಸಂಖ್ಯಾತರನ್ನ ತಮ್ಮ ಪಕ್ಷದೆಡೆಗೆ ಸೆಳೆದುಕೊಳ್ಳೋದಕ್ಕೆ ಕುಮಾರಣ್ಣ ಮೆಗಾ ಪ್ಲಾನ್ ಮಾಡಿದ್ದಾರೆ. ಸಿಎಂ ಇಬ್ರಾಹಿಂರನ್ನ ತೆಕ್ಕೆಗೆ ತೆಗೆದುಕೊಳ್ಳೋದರ ಹಿಂದೆಯೂ ಅಲ್ಪಸಂಖ್ಯಾತ ಮತಬುಟ್ಟಿಯನ್ನೇ ಟಾರ್ಗೆಟ್ ಮಾಡಿರೋ ಸ್ಟ್ರಾಟಜಿ ಅಡಗಿದೆ ಅನ್ನೋ ಮಾತಿದೆ. ಬಿಜೆಪಿ ವಿರುದ್ಧ ಸರ್ಕಾರದ ನೀತಿ ನಿಯಮಗಳ ವಿರುದ್ಧ ವಾರ್ ಮಾಡ್ತಾನೆ ಕುಮಾರಸ್ವಾಮಿ ಬಿಎಸ್ವೈ ಅವರನ್ನು ಟಾರ್ಗೆಟ್ ಮಾಡಿ ವಾಕ್ಪ್ರಹಾರ ನಡೆಸಿದ್ದಾರೆ. ಬಿಎಸ್ವೈ ವಿರುದ್ಧ ಬಾಂಬ್ ಸಿಡಿಸೋದ್ರ ಮೂಲಕ ಪರೋಕ್ಷವಾಗಿ ಬಿಜೆಪಿ ವಿರುದ್ಧ ಬಾಣ ಪ್ರಯೋಗಿಸಿದ್ರ ದಳಪತಿ. ಕುಮಾರಸ್ವಾಮಿ ವಾಕ್ಪ್ರಹಾರದ ಹಿಂದೆ ಬಿಜೆಪಿ ಮತ ಸೆಳೆಯೋ ಟಾರ್ಗೆಟ್ ಅಡಗಿದ್ಯಾ? ಸಡನ್ ಆಗಿ ಕುಮಾರಣ್ಣ ಕೇಸರಿ ಪಾಳ್ಯದ ವಿರುದ್ಧ ಸಮರಕ್ಕೆ ನಿಂತಿರೋದ್ರ ಹಿಂದೆ 2023ರ ಮೆಗಾ ಸೀಕ್ರೆಟ್ ಅಡಗಿದೆ ಅಂತಾನೆ ಹೇಳಲಾಗ್ತಿದೆ. 2023ರ ವಿಧಾನಸಭಾ ಚುನಾವಣೆಯೇ ನಮ್ಮ ಟಾರ್ಗೆಟ್ ಅಂತ ಈ ಹಿಂದಿನಿಂದಲೂ ಕುಮಾರಸ್ವಾಮಿ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ತಕ್ಕಂತೆ ಸಖತ್ ಪ್ರಿಪರೇಷನ್ ಕೂಡ ಮಾಡಿಕೊಳ್ತಿದ್ದಾರೆ. ಬಿಜೆಪಿ ವಿರುದ್ಧ ಸರಣಿ ಟ್ವೀಟ್ ಪ್ರಯೋಗದ ಹಿಂದೆಯೂ ಎಚ್ಡಿಕೆ ಮಾಸ್ಟರ್ ಸ್ಟ್ರೋಕ್ ಅಡಗಿದೆ. ಹಾಗೆ ದೇವೇಗೌಡರ ಜಾತಿ ಸಮೀಕರಣವನ್ನು ಬಳಸಿಕೊಳ್ಳೋಕೆ ದಳಪತಿ ಮುಂದಾಗಿದ್ದಾರೆ. ಅಷ್ಟಕ್ಕೂ ಏನಿದು ಗೌಡ್ರ ಜಾತಿ ಸಮೀಕರಣ, ಗೌಡ್ರ ಸೂತ್ರ, ಗೆಲುವಿನ ತಂತ್ರ? ಈ ಬಗ್ಗೆ ಹೇಳ್ತೀವಿ ನೋಡಿ. ಬಿಎಸ್ವೈ ವಿರುದ್ಧ ಎಚ್ಡಿಕೆ ಬಾಂಬ್ ಸಿಡಿಸಿದ್ರು ಅವರ ಮೇನ್ ಟಾರ್ಗೆಟ್ ಬಿಜೆಪಿ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋ ಮಾತು. ಬಿಎಸ್ವೈ ಅವರನ್ನು ಬಿಜೆಪಿ ಯಾವ ರೀತಿ ನಡೆಸಿಕೊಂಡಿತ್ತು ಅಂತ ಹೇಳೋ ಮೂಲಕ ಬಿಜೆಪಿಯನ್ನ ಗುರಿಯಾಗಿಸಿ ವಾಗ್ದಾಳಿ ನಡೆಸಿದ್ದಾರೆ ದಳಪತಿ. 2018ರಲ್ಲಿ ಬಿಜೆಪಿ ಹೆಚ್ಚು ಮತಗಳನ್ನ ಪಡೆಯೋದರ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆ ಟೈಮ್ನಲ್ಲಿ ಬಿಎಸ್ವೈ ಕೇವಲ 6 ದಿನಗಳ ಕಾಲ ಮಾತ್ರ ಸಿಎಂ ಆಗಿದ್ರು. ಬಹುಮತ ಸಾಬೀತು ಪಡಿಸೋದಕ್ಕೆ ಆಗದೆ ಬಿಎಸ್ವೈ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಈ ಟೈಮ್ನಲ್ಲಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಬಿಎಸ್ವೈ ಅಪ್ಪ ಮಕ್ಕಳು ಕಾಂಗ್ರೆಸ್ ಪಕ್ಷವನ್ನ ಮುಳುಗಿಸಿ ಬಿಡ್ತಾರೆ, ನನ್ನ ಹೋರಾಟ ಏನಿದ್ರು ಈ ಭ್ರಷ್ಟ ಅಪ್ಪ ಮಕ್ಕಳ ವಿರುದ್ಧ ಅಂತ ಕಣ್ಣೀರು ಹಾಕ್ತಾನೆ ವಿಧಾನಸಭೆಯಲ್ಲಿ ವಾಗ್ದಾಳಿ ನಡೆಸಿದ್ದು ಈಗ ಇತಿಹಾಸವಾಗಿದೆ. ಈಗ ಕುಮಾರಸ್ವಾಮಿ ಬಿಎಸ್ವೈ ಅವರ ವಿರುದ್ಧ ಮುಗಿಬಿದ್ದಿದ್ದು ಅಧಿಕಾರಕ್ಕಾಗಿ, ಒಂದು ಮಂತ್ರಿಗಿರಿಗಾಗಿ ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಅಂತ ಹೇಳೋ ಮೂಲಕ ಬಿಜೆಪಿಯ ತಾರತಮ್ಯ ನೀತಿಯನ್ನ ಜನರ ಮುಂದಿಡುವ ಪ್ರಯತ್ನ ಮಾಡ್ತಿದ್ದಾರಾ ಕುಮಾರಸ್ವಾಮಿ, ಅಥವಾ ಈ ಮೂಲಕ ಲಿಂಗಾಯತ ಮತಗಳಿಗೆ ಕಣ್ಣಿಟ್ಟಿದ್ದಾರಾ ಎಚ್ಡಿಕೆ ಅನ್ನೋ ಗುಸುಗುಸು ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ಬಿಎಸ್ವೈ ಬಿಜೆಪಿ ಪಕ್ಷವನ್ನ ತೊರೆದು ಕೆಜೆಪಿ ಪಕ್ಷ ಕಟ್ಟಿದಾಗ ಬಿಜೆಪಿಗೆ ಯಾವ ರೀತಿ ದೊಡ್ಡ ಮಟ್ಟದ ಹೊಡೆತ ಬಿದ್ದಿತ್ತು ಅನ್ನೋದನ್ನ ನಾವೆಲ್ಲ ನೋಡಿದ್ದೀವಿ. ಲಿಂಗಾಯತ ಮತಗಳು ಇಬ್ಬಾಗವಾಗಿ ಬಿಜೆಪಿ ಚುನಾವಣೆಯಲ್ಲಿ ಸೋಲುಂಡಿತು. ಬಿಎಸ್ವೈ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈಗ ಬಿಜೆಪಿ ಬಿಎಸ್ವೈ ಅವರನ್ನ ಯಾವ ರೀತಿ ಟ್ರೀಟ್ ಮಾಡಿತ್ತು ಅಂತ ಮೂಲಕ ಲಿಂಗಾಯತ ಸಮುದಾಯಕ್ಕೆ ಬಿಜೆಪಿ ಮೇಲೆ ಕೋಪ ಹುಟ್ಟೋ ರೀತಿ ಈ ಮೂಲಕ ಲಿಂಗಾಯತ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಎಚ್ಡಿಕೆ ದಾಳ ಹೂಡಿದ್ದಾರಾ ಅನ್ನೋ ಪ್ರಶ್ನೆಗಳು ಹುಟ್ಟಿವೆ. ಯಾವಾಗಿಂದ ಹಲಾಲ್ ವಿವಾದ ಸ್ಟಾರ್ಟ್ ಆಯ್ತೋ ಆಗಿನಿಂದಲೂ ಕುಮಾರಸ್ವಾಮಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಒಂದರ ಹಿಂದೆ ಒಂದು ಟ್ವೀಟ್ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ. ಅಧಿಕಾರಕ್ಕಾಗಿ ಏನನ್ನೂ ಮಾಡಲು ಹೇಸದ ಕಿಡಿಗೇಡಿಗಳಿಗೆ, ಧರ್ಮ ವಿನಾಶಕ್ಕೆ ಕಂಕಣ ತೊಟ್ಟ ಕಿರಾತಕರಿಗೆ ಪಾಠ ಕಲಿಸುವ ಧೈರ್ಯ ಮಾಡೋಣ, ಕರ್ನಾಟಕ ನಮ್ಮದು, ಧರ್ಮದ ಹೆಸರಿನಲ್ಲಿ ಜನರನ್ನ ಒಡೆಯುವ ದ್ರೋಹಿಗಳದ್ದೆಲ್ಲ ಅಂತ ಟ್ವೀಟ್ ಮಾಡಿದ್ರು. ಹಾಗೆ ಕುರ್ಚಿ ಹಿಡಿಯಲು ಮನಸ್ಸುಗಳನ್ನ ಮುರಿಯುತ್ತಿದ್ದಾರೆ. ನಾಳೆ ಮನೆಗಳನ್ನು ಒಡೆದು ಅಣ್ಣ ತಮ್ಮ ಅಕ್ಕ ತಂಗಿ ನಡುವೆಯೂ ಬೆಂಕಿ ಇಟ್ಟು ಮನೆ ಮುರುಕರು ಆಗ್ತಾರೆ. ಹಿಂದುತ್ವದ ಹೆಸರೇಳಿಕೊಂಡು ಹಿಂದುತ್ವದ ವಿನಾಶ ಮಾಡುತ್ತಿರುವ ಈ ನಕಲಿಗಳ ಮಾತನ್ನ ಯಾರು ನಂಬಬಾರದು ಅಂತ ಖಾರವಾಗಿಯೇ ಟ್ವೀಟ್ ಮಾಡಿದ್ರು. ಕುಮಾರಸ್ವಾಮಿಯನ್ನ ಚೆನ್ನಾಗಿ ಬಲ್ಲವರು ಕುಮಾರಸ್ವಾಮಿ ಈ ರೀತಿ ಸುಮ್ನೆ ಟ್ವೀಟ್ ಮಾಡ್ತಿಲ್ಲ. ಅವರ ಟ್ವೀಟ್ ಹಿಂದೆಯೂ ಚುನಾವಣಾ ರಣತಂತ್ರ ಅಡಗಿದೆ ಅಂತಾರೆ. ಹಲಾಲ್ ಹಿಜಾಬ್ ವಿಚಾರವನ್ನ ಪ್ರಸ್ತಾಪಿಸಿ ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ ಸರ್ಕಾರ ಅಂತ ಬಿಂಬಿಸೋದು ಎಚ್ಡಿಕೆಯ ದಾಳಗಳಲ್ಲಿ ಒಂದಾಗಿದೆ. ಕಾಂಗ್ರೆಸ್ಗೆ ಕಂಪೇರ್ ಮಾಡಿದ್ರೆ ಜೆಡಿಎಸ್ಗೆ ಹೇಳಿಕೊಳ್ಳುವಷ್ಟು ಮುಸ್ಲಿಂ ಮತಗಳೇನು ಬೀಳಲ್ಲ. ಆದರೆ ಈ ಬಾರಿ ಮುಸ್ಲಿಂ ಮತಗಳನ್ನ ಪಡೆಯಲೇಬೇಕು ಅನ್ನೋ ನಿಟ್ಟಿನಲ್ಲಿ ದಳಪತಿ ಈ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಅನ್ನೋ ಮಾತಿದೆ. ಇವೆಲ್ಲದರೊಂದಿಗೆ ಎಚ್ಡಿಕೆ ತಲೆಯಲ್ಲೀಗ ಗೌಡ್ರ ಜಾತಿ ಸಮೀಕರಣ ಓಡಾಡ್ತಿದೆ. ಇಬ್ರಾಹಿಂರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಜಾತಿ ಸಮೀಕರಣದ ಸೂತ್ರವನ್ನ ಹೆಣೆಯಲು ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಗೌಡ್ರ ಸೂತ್ರ, ಗೆಲುವಿನ ತಂತ್ರ ಈ ರೀತಿಯಾಗಿದೆ. 2 ರಿಂದ 3 ಪ್ರಬಲ ಜಾತಿಗಳ ಕಾಂಬಿನೇಷನ್ ಮಾಡಿಕೊಂಡು ಚುನಾವಣೆಗೆ ಹೋಗೋದು. 1994ರಲ್ಲಿ ಜನತಾದಳ ಅಧಿಕಾರಕ್ಕೆ ಬರಲು ಇದೇ ಸಮೀಕರಣವೇ ಕಾರಣವಾಗಿತ್ತು. ಜೆಡಿಎಸ್ ಸಂಪೂರ್ಣ ಜವಾಬ್ದಾರಿ ಹೆಗಲ ಮೇಲೆ ಹೊತ್ತಿದ್ದಾಗ ಯಶಸ್ಸು ಸಿಕ್ಕಿತು. 2004ರಲ್ಲೂ ಜಾತಿ ಸಮೀಕರಣ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿಸಿತು.
ಒಕ್ಕಲಿಗ ಕುರುಬ ಅಲ್ಪಸಂಖ್ಯಾತ ಕಾಂಬಿನೇಷನ್ನ ಅಡಿ ಜೆಡಿಎಸ್ ಎಲೆಕ್ಷನ್ಗೆ ಸಿದ್ಧವಾಗ್ತಿದೆ. ದಳಕ್ಕೆ 2004ರ ನಂತರ ಒಕ್ಕಲಿಗ ಜೊತೆ ಪ್ರಬಲ ಜಾತಿಗಳ ಕಾಂಬಿನೇಷನ್ ಸಿಕ್ಕಿಲ್ಲ. ಈ ಕಾರಣಕ್ಕೆ ಅಲ್ಪಸಂಖ್ಯಾತ ಸಮುದಾಯದ ಇಬ್ರಾಹಿಂರನ್ನ ಜೆಡಿಎಸ್ ನಾಯಕರು ಸೆಳೆದಿದ್ದಾರೆ ಅನ್ನೋ ಮಾತಿದೆ. ಅವ್ರನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಹಳೆ ಪ್ರಯೋಗಕ್ಕೆ ದಳಪತಿ ಚಾಲನೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸಿಎಂ ಇಬ್ರಾಹಿಂ ಮೂಲಕ ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯೋದಕ್ಕೆ ಜೆಡಿಎಸ್ ರೆಡಿಯಾಗ್ತಿದೆ. ಆದರೆ ದೊಡ್ಡಗೌಡರ ಜಾತಿ ಸಮೀಕರಣ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಈ ನಡುವೆ 2023ರಲ್ಲಿ ಅಧಿಕಾರ ಹಿಡಿಯಲು ಖ್ಯಾತ ಚುನಾವಣಾ ತಂತ್ರಜ್ಞರ ಮೊರೆ ಹೋಗಿದ್ದಾರೆ. ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಕರ್ನಾಟಕದಲ್ಲಿ ಜೆಡಿಎಸ್ ಪರ ಕೆಲಸ ಮಾಡಲಿದ್ದಾರೆ ಅನ್ನೋ ಮಾತಿದೆ. ಬಿಎಸ್ವೈ 2005ರಲ್ಲಿ ನನ್ನನ್ನ ಮಂತ್ರಿ ಮಾಡಿ ಅಂತ ಕೇಳಿಕೊಂಡು ಬಂದಿದ್ರು ಅಂತ ಹೇಳೋ ಮೂಲಕ ಮತ್ತೊಂದು ವಿವಾದಕ್ಕೆ ಕುಮಾರಸ್ವಾಮಿ ನಾಂದಿ ಹಾಡಿದ್ದಾರೆ. 2005ರ ಆ ಫೈಲ್ ಓಪನ್ ಮಾಡೋ ಮೂಲಕ ಕುಮಾರಸ್ವಾಮಿ ದೊಡ್ಡ ಮಟ್ಟದಲ್ಲಿಯೇ ಸಂಚಲನ ಸೃಷ್ಟಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.